ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿ ರಾಮಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದು ಭಾರತದ ಪ್ರಸಿದ್ಧ ಶಿಲ್ಪಿ ಅರುಣ್ ಯಾದವ್ ಅವರ ಕೃತಿಯಾಗಿದೆ. ಮೂರ್ತಿ 5 ವರ್ಷದ ರಾಮನ ರೂಪದಲ್ಲಿ ಕೆತ್ತಲಾಗಿದೆ. ಈ ಮೂರ್ತಿ ಕೆತ್ತಲು ಬಳಸಿರುವ ಕಲ್ಲು ಕರ್ನಾಟಕದ ಕಪ್ಪು ಶಿಲೆ. ಇದನ್ನು ಕೃಷ್ಣಶಿಲೆ ಎಂದು ಸಹ ಕರೆಯುತ್ತಾರೆ. ಈ ಕಲ್ಲು ತುಂಬ ಬಲವಾದುದು, ಬಣ್ಣ ಬದಲಾಗುವುದಿಲ್ಲ ಹಾಗೂ ಸಹಸ್ರಾರು ವರ್ಷಗಳ ಕಾಲ ಉಳಿಯುವ ಸಾಮರ್ಥ್ಯ ಹೊಂದಿದೆ. ಮೂರ್ತಿಯ ಎತ್ತರ ಸುಮಾರು 51 ಇಂಚು. ಕೈಯಲ್ಲಿ ಬಿಲ್ಲು ಮತ್ತು ಬಾಣ, ಕಾಲಿನ ಭಾಗದಲ್ಲಿ ಕೆತ್ತಿದ ಪಾದಚಿಹ್ನೆಗಳು ಎಲ್ಲವೂ ಅತ್ಯಂತ ಸೂಕ್ಷ್ಮವಾಗಿ ವಿನ್ಯಾಸಗೊಂಡಿದೆ. ಈ ಮೂರ್ತಿಯ ಮಹತ್ವವಾದ ವೈಶಿಷ್ಟ್ಯವೆಂದರೆ ಸೂರ್ಯ ಅಲೈನ್ಮೆಂಟ್. ಪ್ರತಿ ಮಕರ ಸಂಕ್ರಾಂತಿಯ ದಿನ ಸೂರ್ಯೋದಯದ ಬೆಳಕು ನೇರವಾಗಿ ರಾಮಲಲ್ಲಾ ಮುಖಕ್ಕೆ ಬೀಳುವಂತೆ ಗರ್ಭಗುಡಿಯನ್ನು ವಿನ್ಯಾಸ ಮಾಡಲಾಗಿದೆ. ಇದು ಖಗೋಳಶಾಸ್ತ್ರಜ್ಞದ ನಿಖರ ಲೆಕ್ಕಾಚಾರವೇ ಆಧಾರ. ಅಯೋಧ್ಯೆಯ ಮಂದಿರದ ಸುರಕ್ಷತೆ, ನಿರ್ಮಾಣ, ಗುಣಮಟ್ಟ, ಬೆಳಕು, ವಾಯು ಸಂಚಾರ ಎಲ್ಲವನ್ನು ಮಾಡರ್ನ್ ಇಂಜಿನಿಯರಿಂಗ್ ಸ್ಟ್ಯಾಂಡರ್ಡ್ಗಳನ್ನು ಬಳಸಿಕೊಂಡು ಮಾಡಲಾಗಿದೆ. ಇವೆಲ್ಲವೂ ಸೇರಿ ಈ ಮೂರ್ತಿ ಮತ್ತು ಮಂದಿರ ಭಾರತದ ಅತ್ಯಂತ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಗುರುತಾಗಿದೆ.